ನಮಸ್ಕಾರ ವೀಕ್ಷಕರಿಗೆ. ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ, ಬಾಗಲಕೋಟೆ ನವನಗರ. ಇವತ್ತಿನ ಸುದ್ದಿ ಇದಾಗಿದೆ. ನಮ್ಮ ಆತ್ಮೀಯ ಗುರುಗಳಾದಂಥ ರಾಸಯ್ಯ ಬನ್ನೂರವರು, ನಿವೃತ್ತ ಗುರುಗಳು, ಮೇಗಿನಾಳು, ತಾಲೂಕು ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ. ಇವ್ರದ್ದೊಂದು ಆದರ್ಶ ಕೇಳಿದ್ರೆ ನಮಗೆ ಒಂದು ಆಶ್ಚರ್ಯ ಪಡುವಂಥ ಸಂಗತಿಗಳನ್ನು ಇವತ್ತಿಗೆ ನಾವು ಅವ್ರ ಕಡೆಯಿಂದ ಹಂಚಿಕೊಳ್ಳೋಣ. ಸರ್ ನಮಸ್ಕಾರ ರೀ. ಈಗ ವಯಸ್ಸು ಸರ್ ನಿಮ್ಮದು 93 ರೀ. ಮತ್ತೆಲ್ಲ ಕಣ್ಣು ಕಾಣ್ತಾವು, ಎಲ್ಲ ಓಡಾಡ್ತೀರಿ, ಕಣ್ಣು ಕಾಣಿಸ್ತಾವು, ಕಿವಿನ ಸ್ವಲ್ಪ ಮಂದಾಗಿದೆ. ನಿಮ್ಮ ಎಷ್ಟನೇ ವರ್ಷಕ್ಕೆ ಶಾಲೆ ಇದು ಮಾಡಿದ್ರಿ, ಶಿಕ್ಷಕರಾಗಿ ನೇಮಕ ಆದ್ರಿ? ಕಲೀದಾರ್ರಿ. ಶಿಕ್ಷಣಕ್ಕೆ ನೀವು ಶಿಕ್ಷಕರಾದ ಎಷ್ಟನೇ ಇಸ್ವಿ? 1954. ಆಗಿನ ಶಿಕ್ಷಣಕ್ಕೆ ಮತ್ತು ಈಗಿನ ಶಿಕ್ಷಣಕ್ಕೆ ನಿಮ್ಗೆ ಏನು ಅನಿಸುತ್ತೆ ಸರ್? ಈಗ ಭಾಳ ಬದಲಾವಣೆ ಆಗೈತಿ. ಭಾಳ ಬದಲಾವಣೆ. ಯಾವ್ದು ಒಳ್ಳೇದು ಸರ್ ನಿಮ್ಗೆ? ನಿಮ್ಗೆ ಯಾವ್ದು ಒಳ್ಳೇದು ಅನ್ನಿಸ್ತೈತೆ ಒಳಗೆ? ನಮ್ಗೆ ಹಿಂದಿನ ಒಳ್ಳೇದು ಅನ್ನಿಸ್ತದ. ಯಾಕೆ ಸರ? ಯಾಕಂದ್ರೆ ಆಗ ನಿಜವಾದ ಶಿಕ್ಷಣ ಇತ್ತು. ಈಗೆಲ್ಲ ತಾಂತ್ರಿಕ ಇದು ಕೂಡಿಕೊಂಡ್ರೆ ಅದ್ರ ಸಲುವಾಗಿ ಅಷ್ಟ ಮೊದಲಿನಷ್ಟ ಈಗ ನಮ್ಗೆ ಪಸಂದ್ ಅನಿಸೋದಿಲ್ಲ. ಕಾರಣ ಏನು ಸರ್ ಇದಕ್ಕೆ? ಕಾರಣ ಅಂತಂದ್ರೆ ಈಗಿನ ಒಂದು ಶಿಕ್ಷಣ ಪದ್ಧತಿಗೆ ಆಗಿನ ಶಿಕ್ಷಣ ಪದ್ಧತಿಗೆ ಭಾಳ ಅಂತರ ಆಗಿಬಿಡ್ತದೆ. ಮತ್ತು ಈಗೆಲ್ಲ ಹೊಸ ಶಿಕ್ಷಣಕ್ಕೆ ಈ ಹೊಸ ಪೀಳಿಗೆಲ್ಲ ಹಂಚ್ಕೊಂಡು ಬಿಡ್ತಾರೆ. ಈಗ ನಾವು ಹಿಂದಿನವರು ಅಂದಮೇಲೆ ನಮ್ಗೆ ಆ ಹಿಂದಿನ ಶಿಕ್ಷಣನ ಪಸಂದ್ ಅನಿಸುತ್ತೆ. ಮತ್ತು ಈಗಿನ ಹಿಂದೇನು ನಮ್ಗೆ ಒಂದು ಆತ್ಮವಿಶ್ವಾಸ, ನಮ್ಮನ್ನು ಬಡದ ಹೊಡೆದ ಏನೇನೋ ಮಾಡಿ ನಮ್ಮ ಶಿಕ್ಷಣ ಕಲಿಸಿದ್ರೆ ನಮ್ಗೆ. ಹೌದು. ನಾನು ನಿಮ್ಮ ಕೈಯಾಗ 1 ವರ್ಷ ಕಲ್ತಲ್ಲ ಸರ್, ಒಣ್ಣಕ್ಕೆ. ಅವಾಗ ನೀವು ಬಡಿಯೋದು ನೋಡಿ ನಮಗೆ ಭಾಳ ಈಗ ನೆನಪಾಕೈತಿ. ಈಗ ಬಡಿಯುವಂಥದ್ದು ಹೋಗೈತಿ ಈಗ ಇಲ್ಲ. ಆದ್ರೆ ಅದ್ರ ಮೌಲ್ಯ ಉಳ್ದತ್ತೇನು ಇಲ್ಲ ಸರ್? ಅದ್ರ ಮೌಲ್ಯ ಉಳಿದಿಲ್ಲ. ಯಾಕೆ ಸರ್? ಕಾರಣ ಏನದಕ್ಕೆ? ಕಾರಣ ಅಂತಂದ್ರೆ ಈಗ ಹುಡುಗರಿಗೆ ನಾವು ಬೆದರಿಸೋಂಗಿಲ್ಲ, ಬಡಿಯೋಂಗಿಲ್ಲ. ಅವರು ಕೂಡ ಮಕ್ಕಳೊಂದಿಗೆ ಬೆರೆತುಕೊಂಡು ಅವರ ಒಲವಿನ ಪ್ರಕಾರ ಶಿಕ್ಷಣ ಕೊಡಬೇಕಾಗಿತ್ತು. ಹೀಗಾಗಿ ಈಗ ನಿಜವಾದ ಶಿಕ್ಷಣ ಹಂಚಿಕೆಯುಕ್ತ ಶಿಕ್ಷಣ ಇತ್ತು. ಮೊದಲ ಹಂಚಿಕೆ ಶಿಕ್ಷಣ, ಭಯ ಇತ್ತು. ಈಗ ಏನು ಭಯ ಇಲ್ಲ. ಆದ್ರೆ ಮೊದಲ ಗಟ್ಟಿದ್ದವರಷ್ಟ ಶಿಕ್ಷಣ ಪಡಿತಿದ್ರು, ಜೋಡಿದ್ದಕ್ಕೂ ಎಲ್ಲ ಹಾಗೆ ಬಿಡ್ತಿದ್ರು. ಈಗ ಏನಾಗೈತೆ ಅಂತಂದ್ರೆ ಎಲ್ಲರೂ ಕಲಿಯೋನು, ಎಲ್ಲರೂ ಬೆಳೆಯೋನು ಅನ್ನುವಂಥ ಒಂದು ಶಿಕ್ಷಣ ತತ್ವ ಶುರು ಆಗಿಬಿಡ್ತದೆ. ಹೀಗಾಗಿ ಎಲ್ಲರೂ ಕಲಿಯೋರನ್ನ ಅಂದ್ರೆ ಎಲ್ಲರೂ ಈಗ ಪಾಸ್ ಹತ್ತಿ ಎಲ್ಲರೂ ಪಾಸ, ನಾವು ಪಾಸ್ ಹತ್ತಿ ಯಾರು ಮಾಡೋಂಗಿಲ್ಲೇ ಇಲ್ಲ. ಹೀಗಾಗಿ ಶಿಕ್ಷಣ ಮೊದಲಿನಷ್ಟ ಗಟ್ಟಿ ಶಿಕ್ಷಣ ಇಲ್ಲ. ಆದರೆ ಈಗಿನ ಬದಲಾವಣೆಗೆ ಅನುಕೂಲವಾಗಿ ಈಗಿನ ಪೀಳಿಗೆಗೆ ಹೊಂದಿಕೆಯಾಗುವಂತೆ ಶಿಕ್ಷಣ ನಡೆದವ. ಮತ್ತೀಗ ನೀವು ಅವಾಗ ಒಂದು ಪ್ರೀತಿ ವಿಶ್ವಾಸ ಜನರನ್ನು ಕಲಿಯುತ್ತೆ. ಶಿಕ್ಷಣ ಬಿಟ್ಟರು ಒಂದು ಸಮಾಜದಾಗ ಒಂದು ಭಾಳ ಒಂದು ಅನ್ಯೂನ್ಯತೆ ಇತ್ತು. ಈಗೇನಾಗಿದೆ ಸರ್ ಈಗಿನ ಇದ್ರೊಳಗೆ ಅಂತಂದ್ರೆ ಆಗ ಸಮಾಜದ ಕೂಡ ಬೆರೆತುಕೊಳ್ತಿದ್ರು ಶಿಕ್ಷಕರು. ಈಗಿನ ಸಮಾಜದಲ್ಲಿ ಇವು ಶಿಕ್ಷಣಕ್ಕೆ ಮತ್ತು ಸಮಾಜಕ್ಕೆ ಸಂಬಂಧ ಇಲ್ದಂಗೆ ಈಗ ಏನಾಗಿದೆ ಅಂತಂದ್ರೆ ಬರೀ ಒಂದು ಪ್ರೀತಿಯಿಂದ ಶಿಕ್ಷಣ ಕೊಡೋದ್ರಿಂದ ಮಕ್ಕಳು ಏನಾಗಾಗ್ತಾರೆ ಅಂತಂದ್ರೆ ಹಂಚಿಕೆ ಇಲ್ಲದಕ್ಕೆ ದೂರ ಆಗಾಗ್ತಾರೆ ಅವರು. ಇದರಿಂದ ಏನಾಗಾಗ್ತೈತಿ ಅಂತಂದ್ರೆ ಶಿಕ್ಷಣದ ಪರಿಣಾಮ ಮಕ್ಕಳ ಮೇಲೆ ಹೆಚ್ಚು ಆಗಬಾರ್ದು. ನಿಜವಾದ ಶಿಕ್ಷಣ ಈಗಿನ ಇದಕ್ಕೆ ಹೊಂದಿಕೆ ಆಗಬಾರ್ದು. ಆದ ಕಾರಣ ಮತ್ತು ಅದಕ್ಕೆ ಈಗಿನ ಅವಾಗಿನ ಒಂದು ವ್ಯವಹಾರ ಒಂದು ಜನರದ್ದು ಸ್ಕೋಪ್ ಕೊಡ್ತಾರೆ. ಒಂದು
ಸರ್ ಬಂದಾರಪ್ಪ ಅಂದ್ರೆ ಅವರ ಮಕ್ಕಳಿಗೆ ಹ್ಞೂ ಅವ್ರ ತಂದೆ ತಾಯಿ ಸಹಿತ ಏನು ಅಂತಿರ್ಕಿಲ್ಲ, ಹಾಂ ಅದೊಂದು ಸಹಕಾರ ಇತ್ತಂತ ನೀವು ನಿಮ್ಗೆ ಅನಿಸಿಕೆ ಇತ್ತು ಅದು. ಹ್ಞೂ ಅದ್ರ ಬಗ್ಗೆ ನಿಮಗೆ ಏನಿರ್ತದೆ? ಈ ಸಮಾಜ ಈಗ ನಾನು ನಿಮ್ಮ ಕೈಯಾಗ ಸಾಲಿ ಕಲಿಸ್ತೀನಿ. ಹಾಂ ನಮ್ಮ ಅವ್ವ ಅಪ್ಪ ಬಂದ್ರ ಅವರ ಹೌದಂತಿದ್ರು, ಹಾಂ ಅವಪ್ಪ ಬಡತನಕ್ಲೆ ಬಿಡಿಬಾರ್ದು ಅಂತ ಹೇಳ್ತಾರ. ಹಾಂ ಅಂತ ಒಂದು ಶಿಕ್ಷಣ ಇತ್ತು. ಹ್ಞೂ ಅದಕ್ಕೆ ನಿಮ್ಮ ಉದ್ದೇಶ ಏನದಕ್ಕೆ ಸರಿ? ಹಾಂ ಕಾರಣ ಏನು ಸರ್ ಇದಕ್ಕೆ? ಕಾರಣ ಅಂತಂದ್ರೆ ಆಗ ಶಿಕ್ಷಕರಿಗೆ ಅಧಿಕಾರ ಇತ್ತು. ಹ್ಞೂ ಅವರು ಹೊಡೆದ ಶಿಕ್ಷಣವನ್ನು ಕಲಿಸ್ತಿದ್ರು. ಹ್ಞೂ ಮತ್ತು ಮಕ್ಕಳ ಪಾಲಕರನ್ನು ಬಂದ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು. ಏನು ನಮ್ಮ ಮಕ್ಕಳನ್ನ ನಮ್ಮ ಕೈಯಾಗ ಕೊಟ್ಟಿದ್ದೆವು, ನೀವು ಸರಿಯಾಗಿ ಶಿಕ್ಷಣವನ್ನು ಕಲಿಸ್ರಿ ಅಂತ ನಮ್ಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಿದ್ರು. ಮತ್ತು ನಮ್ಮ ಇದಕ್ಕೆ ಮಾತಿಗೆ ಬೆಲೆಯನ್ನು ಕೊಡ್ತಿದ್ರು. ಹೀಗಾಗಿ ಶಿಕ್ಷಣ ಮಟ್ಟ ಎತ್ತಕ್ಕೆ ಬೆಳೀತಿತ್ತು. ಆಗ ಅಂದರೆ ಸಮಾಜದ ಕೂಡ ಹೊಂದ್ಕೊಳ್ತಿದ್ರು ಶಿಕ್ಷಕರು, ಮತ್ತು ಪಾಲಕರು ಕೂಡ ಹೊಂದ್ಕೊಂಡ ಶಿಕ್ಷಣವನ್ನು ಕೊಡ್ತಿದ್ರು. ಮತ್ತೆ ಈಟ್ ವಯಸ್ಸಾದ್ರು ನೀವು ನಡಾಡ್ತೀರಿ, ಕಣ್ಣು ಕಾಣ್ತಾವೆ, ಇನ್ನೂ ಸಂತಿ ಮಾಡ್ತಾರೆ ಅಂತ ಎಲ್ಲ ಅಂಗಡಿ ಬಜಾರ್ ಬಿಡಬೇಕಂತ. ಇತರ ಗುಟ್ಟು ಏನು ಸರ್? ಇದರ ಗುಟ್ಟ ಅಂತಂದ್ರೆ ನಾವು ನಮಗೆ ಏನಾದರೂ ಸ್ವಲ್ಪ ಚಟುವಟಿಕೆ ಬೇಕಾಗ್ತದೆ. ಮತ್ತು ವ್ಯವಹಾರ ಇದನ್ನು ವೃದ್ಧಿ ಆಗ್ತದೆ. ಮತ್ತು ನಮ್ಗೆ ವ್ಯಾಯಾಮನೂ ಆಗ್ತದೆ, ಆರೋಗ್ಯ ಸರಿ ಉಳಿತದೆ. ಅದಕ್ಕೆ ನಾವು ಶಕ್ತಿ ಇರೋ ತನಕ ಈ ಚಟುವಟಿಕೆಗಳನ್ನು, ವ್ಯವಹಾರ, ಸಂತೆ, ಅಂಗಡಿ ಹೋಗೋದು ಬರೋದು, ಈ ಪರಿಪಾಠ ನಾವು ಶಕ್ತಿ ಇರೋ ತನಕ ಅದನ್ನು ಇಟ್ಕೊಂಡು ನಾವು ಮುಂದುವರಿಸ್ತಿದ್ದೆವು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ನಿವೃತ್ತ ಶಿಕ್ಷಕರಾದಂಥ ಹಾಗೂ ಬಹಳ ಸಜ್ಜನ ಒಂದು ವ್ಯಕ್ತಿತ್ವ ಇರುತ್ತಲೇ ನಾವು ಸಣ್ಣವ್ರದ್ದು ಕೈಯಾಗ ಕಲ್ತಿದ್ದು. ಹೀಗಾಗಿ ಭಾಳ ಒಂದು ಈ ವಯಸ್ಸಾಗ ಅವರ ಒಂದು ಎತ್ತಿದ್ದು ನೋಡ್ರಿ ನಮಗೆ ಭಾಳ ಒಂದು ಹೆಮ್ಮೆ ಅನಿಸ್ತತಿ. ಅದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ಶರ್ಮ ಆಗ್ತದೆ.